ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಜವಾಗ್ಲೂ ಎಮೋಷನಲಿ ಸ್ಟಕ್ಡ್ ಅಂತ ಹೇಳ್ತಾರಲ್ಲ ಅಂತ ಒಂದು ಭಾವನೆಯಲ್ಲಿ ನಾವ್ ಇನ್ನ ಇದೀವಿ. ಆಜಾದ್ ಭಾರತ್ ಎಂಥ ಅದ್ಭುತವಾದಂತಹ ಸಿನಿಮಾ ಅಂದ್ರೆ ಎಲ್ಲರೂ ಅಂತಾರೆ ವುಮೆನ್ ಸೆಂಟ್ರಿಕ್ ಸಿನಿಮಾ ಬರ್ತಾ ಇಲ್ಲ, ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಬರ್ತಿಲ್ಲ ಅಂತ. ಇಂಥ ಸಿನಿಮಾ ಬಂದಾಗ ನಾವು ಪ್ರೇಕ್ಷಕರಾಗಿ ಫಸ್ಟ್ ನಾವು ಥಿಯೇಟರ್ಗೆ ಬಂದು ನೋಡ್ಬೇಕು. ಬ್ಯೂಟಿಫುಲಿ ಹೈ ಕ್ವಾಲಿಟಿಲಿ ಆದಂತಹ ಒಂದು ನಮ್ಮ ಭಾರತಕ್ಕೆ ನಿಜವಾಗ್ಲೂ ಒಂಥರ ಕೊಡುಗೆ ಅಂತಾನೆ ಹೇಳ್ಬೋದು. ರೂಪಾ ಅಯ್ಯರ್ ಮೇಡಮ್ ಅವ್ರು ಏನೇ ಮಾಡಿದ್ರು ಪರ್ಫೆಕ್ಷನಿಸ್ಟ್ ಅಲ್ಲೇ ಮಾಡ್ತಾರೆ. ಪ್ಲೀಸ್ 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 ಇಟ್ಸ್ ಅನ್ ಹಂಬಲ್ ರಿಕ್ವೆಸ್ಟ್, ಎಲ್ಲರೂ ಥಿಯೇಟರ್ಲಿ ಆದಷ್ಟು ಬೇಗ ಬಂದು ಇಂಥ ಒಳ್ಳೆ ಸಿನಿಮಾನ ನೋಡಿದ್ರೆ ಸಿನಿಮಾನ ಉಳಿಸ್ಬೋದು, ಗೆಲ್ಲಿಸ್ಬೋದು. ಇನ್ನೊಂದಷ್ಟು ಜನಕ್ಕೆ ಇಂಥ ಒಂದು ಚರಿತ್ರೆನ ನಾವು ಹೇಳ್ಬೋದು ಅಂತ ಹೇಳ್ತಾ ಇದೀನಿ. ಆಲ್ ದಿ ವೆರಿ ಬೆಸ್ಟ್ ಈ ತಂಡಕ್ಕೆ ಅಂಡ್ ಸ್ಪೆಷಲಿ ರೂಪಾ ಅಯ್ಯರ್ ಮ್ಯಾಮ್, ಯು ಆರ್ ಆಲ್ವೇಸ್ ಇನ್ ಇನ್ಸ್ಪಿರೇಷನ್. ದಯವಿಟ್ಟು ಇಂಥ ಸಿನಿಮಾಗಳನ್ನ ಇನ್ನೂ ಹೆಚ್ಚೆಚ್ಚು ಕೊಡ್ತಾ ಇರಿ, ನಮ್ಮಂತ ಯಂಗ್ಸ್ಟರ್ಸ್ ನ ಮೋಟಿವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಇವಾಗೆ ನಾನು ಒಂದು ಆಜಾದ್ ಭಾರತ್ ಅನ್ನೋ ಮೂವಿ ನೋಡಿದ್ದೀನಿ. ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಇಂತಹ ಇತಿಹಾಸದ ಬಗ್ಗೆ ಮೂವಿ ತೆಗ್ದಿರೋದು ರೂಪಾ ಆಂಟಿಗೆ ತುಂಬಾ ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ನಮ್ಗೆ ನೀರಾ ಅವ್ರ ಬಗ್ಗೆ ಗೊತ್ತಿಲ್ಲದೆ ಸ್ಟೋರಿ ಎಲ್ಲದು ತೆಗ್ದಿರೋದು ನಮ್ಗೆ ತುಂಬಾ ಸಂತೋಷ ಆಗಿದೆ. ಮತ್ತೆ ಕ್ಲೈಮ್ಯಾಕ್ಸ್ ನೀವೆಲ್ಲರೂ ನೋಡ್ಲೇಬೇಕು. ಈ ಸಿನಿಮಾನ ಪೈರೇಟ್ ಮಾಡಿ ಆ ಫೋನಲ್ಲಿ ನೋಡೋದು ಸಹಿ ಅಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇಂತಹ ಹಿಸ್ಟಾರಿಕ್ ಮೂವಿ ನಾವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಇಷ್ಟು ಹಿಸ್ಟಾರಿಕ್ ಮೂವಿ ನಾವು ಎಲ್ಲರ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮತ್ತೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ರೂಪಾ ಆಂಟಿ ಅವ್ರು ಮಾಡಿರೋ ಆಕ್ಟಿಂಗ್ ಅಂದ್ರೆ ನಿಜವಾಗ್ಲೂ ನನ್ನ ಕಣ್ಣಿಂದ ಅಮೇಜಿಂಗ್. ಈ ಥರ ಯಂಗ್ಸ್ಟರ್ಸ್ಗೆ ಫೀಲ್ ಆಗಬೇಕು, ಎಷ್ಟು ಕಷ್ಟಪಟ್ಟು ನಮ್ಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಅಷ್ಟು ಜನ ಹೆಣ್ಮಕ್ಳು ಅವ್ರು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾವು ಸ್ವತಂತ್ರವಾಗಿ ಇಲ್ಲಿ ಮಾಲಲ್ಲಿ ನಿಂತಿದ್ದೀವಿ, ಫಿಲಮ್ ನೋಡ್ತಿದ್ದೀವಿ, ಇಷ್ಟೆಲ್ಲ ಮಾತಾಡ್ತಿದ್ದೀವಿ, ಮೈಕ್ ಇದೆ. ನಿಜವಾಗ್ಲೂ ನಿಂತರ ಹೆಣ್ಮಕ್ಳಿರ್ಬೇಕು. Thank you Rupa aunty, thank you Gautam uncle for calling me to witness such a historic movie. ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ ಫ್ರೀಡಮ್ ಬಗ್ಗೆ. ಅದಕ್ಕೆ ನಾವೆಲ್ಲರೂ ಇಷ್ಟು ಆರಾಮಾಗಿ ಓಡಾಡಕ್ಕಾಗ್ತಾ ಇದೆ, ಫ್ರೀಡಮ್ ಆಗಿ ಮಾತಾಡಕ್ಕಾಗ್ತಾ ಇದೆ. ಅದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಪ್ರತಿಯೊಂದು ಹೆಣ್ಮಗ್ಳೂ ತುಂಬಾ ಧೈರ್ಯದಿಂದ ಬದುಕಬೇಕು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಸತೀಶ್ ಅವ್ರ ಮಗಳು. ಅವ್ರ ತಂದೆ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಅವ್ರು ಇವಾಗಿಲ್ಲ, ಆದ್ರೂ ನೀನ್ ಬಂದಷ್ಟು ಫೀಲ್ ಮಾಡ್ಕೊತಿದ್ದಿಲ್ಲ. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು. ನಮಸ್ತೆ. ಸೊ ನಾವು ಇವತ್ತು ನಮ್ಮ ದೇಶದಲ್ಲಿ ಇಷ್ಟು ಚೆನ್ನಾಗಿದ್ದೀವಿ, ನಮ್ಗೊಂದು ಫ್ರೀಡಮ್ ಇದೆ ಅಂದರೆ ಅದರಿಂದ ತುಂಬ ಜನದ್ದು ತ್ಯಾಗ ಬಲಿದಾನ ಆಗಿರುತ್ತೆ. ಆದರೆ ನಮಗೆ ತೀರಾ ಮೇಜರ್ ಫ್ರೀಡಮ್ ಫೈಟರ್ಸ್ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ಬಟ್ ದೆರ್ ಆರ್ ಸಮ್ ಅನ್ಸಂಗ್ ಹೀರೋಸ್, ನಾವು ಅವ್ರ ಬಗ್ಗೆ ಕೇಳೂ ಇರಲ್ಲ. ಆ ಥರ ಒಬ್ರು ಅನ್ಸಂಗ್ ಹೀರೋ ನೀರಾ ಆರ್ಯ ಬಗ್ಗೆ ರೂಪಾ ಅಯ್ಯರ್ ಮ್ಯಾಮ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಇಟ್ಸ್ ಹಿಂದಿ ಫಿಲ್ಮ್. ಶ್ರೇಯಸ್ ತಲ್ಪಡೆ ಅವರು ಇದ್ದಾರೆ, ಸುರೇಶ್ ಒಬಿರಾಯ್ ಅವರು ಇದ್ದಾರೆ, ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಕಾಸ್ಟ್. ಹಿತಾ ಚಂದ್ರಶೇಖರ್ ಅವರು ಇದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಈ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ, ಮೊಬೈಲಲ್ಲಿ ಇನ್ನೆಲ್ಲೋ ಪೈರಸಿಗೆ ಸಪೋರ್ಟ್ ಮಾಡಿಬಿಡಿ. ವಾಚ್ ಇಟ್ ಇನ್ ಯುವರ್ ನಿಯರೆಸ್ಟ್ ಥಿಯೇಟರ್ಸ್. ಥ್ಯಾಂಕ್ ಯು. ನಾನು ಈಗಷ್ಟೇ ಸಿನಿಮಾ ನೋಡ್ಕೊಂಡು ಬಂದೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಹೆಣ್ಮಕ್ಳು ನೋಡ್ಬೇಕಾಗಿರೋ ಸಿನಿಮಾ. ಆ್ಯಂಡ್ ಯೂಶಲಿ ನಾವು ಕಸ ಎಸಿತೀವಿ ರೋಡ್ ಮೇಲೆ, ಮತ್ತೆ ಹೆಂಗೆಂಗೋ ಬಿಹೇವ್ ಮಾಡ್ತೀವಿ. ಬಟ್ ಇವತ್ತು ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಎಷ್ಟು ಕಷ್ಟದ ರೀತಿಯಿಂದ ಕಷ್ಟಪಟ್ಟು ಹೋರಾಟ ಮಾಡಿ ಇವತ್ತು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಈಗಿನ ಪೀಳಿಗೆ ಮಕ್ಕಳು, ಜನರು ಎಲ್ಲರೂ ನೋಡ್ಬೇಕಾಗಿರುವಂಥ ಸಿನಿಮಾ. ಆ್ಯಂಡ್ ಎಸ್ಪೆಷಲಿ ರೂಪಾ ಅಯ್ಯರ್ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಜಾಬ್ ಆ ಥರದ್ದು ಹಳೆ ಪೀರಿಯಾಡಿಕ್ ಸಿನಿಮಾನ ಡೈರೆಕ್ಟ್ ಮಾಡೋದು. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೇಯಸ್ ಅವರು ಕೂಡ ಅಷ್ಟೇ, ಸುಭಾಷ್ ಚಂದ್ರ ಬೋಸ್ ಅವ್ರ ಥರಾನೇ ಕಾಣಿಸ್ತಾರೆ. ಸೊ ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ. ಆ್ಯಂಡ್ ಟಿವಿಯಲ್ಲಿ ಬರುತ್ತೆ, OTT ಅಲ್ಲಿ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ಬಿಡಿ. ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನ್ನ ಕೂಡ ಇಲ್ಲಿ ಕರೆದಿದ್ದಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು.